ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಆಫ್ಟರ್ ದ ಆಕ್ಷನ್ 4 ಟೀಮ್ನ ಅಧ್ಯಯನ ಮಾಡಿದ್ದಾಗಿದೆ. ಇವಾಗ ಮಿಕ್ಕಂತ ಟೀಮ್ಗಳನ್ನ ನೋಡುವಂಥ ಸಮಯ. ಈ ವಿಡಿಯೋದಲ್ಲಿ 3 ಟೀಮ್ಗಳನ್ನ ಕವರ್ ಮಾಡ್ತೀನಿ. ಆಕ್ಷನ್ ಆದ ನಂತರ ಯಾವ ಥರ ಹೋಲ್ ಸ್ಕ್ವಾಡು ಕಾಣಿಸ್ತಾ ಇದೆ ಅಂತ. ಮುಂಬೈ ಇಂಡಿಯನ್ಸ್ಗೆ ಬರೋಣ, ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರೋಣ, ಆಮೇಲೆ ಪಂಜಾಬ್ ಕಿಂಗ್ಸ್ಗೆ ಬರೋಣ ಈ ಒಂದು ವಿಡಿಯೋದಲ್ಲಿ. ಫಸ್ಟ್ ಮುಂಬೈ ಇಂಡಿಯನ್ಸ್ ತಗೊಂತಾ ಇದ್ದೀನಿ. ದ ಮೋಸ್ಟ್ ಆಂಟಿಸಿಪೇಟೆಡ್ ಫ್ರಾಂಚೈಸ್ ಅಲ್ವಾಪ ಮುಂಬೈ ಇಂಡಿಯನ್ಸು. ಎಲ್ಲರೂ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಿದ್ರು. ಬಟ್ ಆಕ್ಷನಲ್ಲಿ ಅಷ್ಟೇನಾಗಿ ಮುಂಬೈ ಇಂಡಿಯನ್ಸ್ಗೆ ಆಗಿಲ್ಲ. ಯಾಕಂದ್ರೆ ಅವ್ರು ಇಟ್ಕೊಂಡಿದ್ದೆ ಕಡಿಮೆ ದುಡ್ಡು, 2 ಪಾಯಿಂಟ್ ಚಿಲ್ಲರೆ ಕೋಟಿ ಇಟ್ಕೊಂಡಿದ್ರು. ಅವ್ರ ಕೋರ್ನ ರಿಟೈನ್ ಮಾಡ್ಕೊಂಡಿದ್ರು. ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಂಡಿದ್ರು. ಆಕ್ಷನ್ ಮಾಡಿರುವಂಥದ್ದು ಸ್ವಲ್ಪ ಕೆಲಸ ಅಷ್ಟೇ. ಅದಕ್ಕೆ ಕ್ವಿಂಟನ್ ಡಿ ಕಾಕ್ನ ತೊಗೊಂಡಿರೋದು ಬೇಸ್ ಪ್ರೈಸ್ ಕೊಟ್ಬಿಟ್ಟು. ಸೊ ಅದೊಂದು ಒಳ್ಳೆ ಪಿಕ್ ಆಯಿತು ಅಂತ ಅಂದರೆ. ಇನ್ನು ಮೊಹಮ್ಮದ್ ಇಜಾರ್ ಅಂತ 30 ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ. ಆಮೇಲೆ ಎಲ್ಲ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇವರೆಲ್ಲ ಬೇಸಿಕಲಿ ಬಂದ್ಬಿಟ್ಟು ಬ್ಯಾಕಪ್ ಪ್ಲೇಯರ್ಸ್ ಅಷ್ಟೇ. ಮಯಾಂಕ್ ರಾವತ್ ಅಂತ 30 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಅಥರ್ವ ಅಂತ 30 ಲಕ್ಷ, ಆಮೇಲೆ ಧನೀಶ್ ಅಂತ 30 ಲಕ್ಷ ಕೊಟ್ಟಿದ್ದಾರೆ. ಸೊ ಇವರಿಗೆಲ್ಲ ಅವಕಾಶ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಟೆಂಡೂಲ್ಕರ್ನ ಅವ್ರನ್ನೆಲ್ಲ ಬಿಟ್ರಲ್ಲಪ್ಪ. ಅರ್ಜುನ್ ಟೆಂಡೂಲ್ಕರ್ನ ಅವ್ರನ್ನೆಲ್ಲ ಫಿಲ್ ಮಾಡ್ಕೊಬೇಕು ಅಂತಂದರೆ ಇಲ್ಲಿ ಇವರು 4 ಜನ ಫಿಟ್ ಮಾಡ್ಕೊಬೇಕಾಗಿದೆ ಅಷ್ಟೇ. ಮೇಲ್ಗಡೆ ಕಾಣಿಸ್ತಾರಲ್ಲ ರಿಟೈನ್ ಪ್ಲೇಯರ್ಸ್ಗಳು, ಅವರೇ ಕೋರು. ಅವರಲ್ಲಿಂದ 11 ಫ್ರೇಮ್ ಮಾಡೋದು. ಕ್ವಿಂಟನ್ ಡಿ ಕಾಕ್ ಒಬ್ಬರು ಆಡಾದರೆ ಆಡಾಕ್ತಾರೆ ಅಷ್ಟೇ. ಅದನ್ನು ಬಿಡ್ತು ಇಲ್ಲಿ 4 ಜನ ಏನು ತೊಗೊಂಡಿದ್ರೆ ಜೂನಿಯರ್ ಪ್ಲೇಯರ್ಸ್ಗಳು, ಅನ್ಕ್ಯಾಪ್ ಪ್ಲೇಯರ್ಸ್ಗಳು, ಅವ್ರಿಗೆ ಅವಕಾಶ ಸಿಗೋದು ನನಗೇನೋ ಕಾಣಿಸ್ತಾ ಇಲ್ಲ. ಮೇಲ್ಗಡೆ ಇರುವಂಥವರು ಸಾಲಿಡ್ ಪ್ಲೇಯರ್ಸ್ಗಳೆಲ್ಲ ದಾದಾ ಪುಡಾಂಗ್ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಓವರ್ ಆಲ್ ಸ್ಕ್ವಾಡ್ನ ನೋಡ್ತು ಅಂತಂದರೆ ಖಂಡಿತ ಇದು ಇಂಪ್ರೆಸಿವ್ ಸ್ಕ್ವಾಡ್ ಥರನೇ ಕಾಣಿಸ್ತಾ ಇದೆ. ಅಂದರೆ ರಿಟೈನ್ಡ್ ಪ್ಲೇಯರ್ಸ್ಗಳು ಮೇನಾಗೆ. ಇವಾಗ ಆಕ್ಷನ್ ಅಂತ ಏನು ಹೆವಿ ಏನಿರಲಿಲ್ಲ, ಅಲ್ಲಿ ಇದಿದೆ ಚಿಲ್ಲರೆ ಕೋಟಿ, ಅದನ್ನೇನು ಮಾಡೋಕ್ಕಾಗತ್ತೆ ಆಕ್ಷನ್. ಕ್ವಿಂಟನ್ ಡಿ ಕಾಕ್ನ ತೊಗೊಂಡಿರೋದು ನನಗೇನೋ ಖುಷಿ ಆಗ್ತಾ ಇದೆ. ಒಳ್ಳೆ ಸ್ಕ್ವಾಡ್ನ ಮೇಂಟೈನ್ ಮಾಡಿದ್ರೆ. ಕ್ವಿಂಟನ್ ಡಿ ಕಾಕ್ನ ಅಡಿಷನ್ ಆಯಿತು ಅಂತಂದರೆ ರಿಯಾನ್ ರಿಕಲ್ಟನು, ಮಿಚೆಲ್ ಸ್ಯಾಂಡ್ನರು, ಟ್ರೆಂಟ್ ಬೋಲ್ಟು, ವೆಲ್ ಜಾಕ್ಸು, ಜೊತೆಗೆ ಶರ್ಫನ್ ರೂಥರ್ಫೋರ್ಡು ಅಜ್ಜಿ ಒಳ್ಳೆ ಪಿಕ್ಕು ಗುರು. ಅದಂತೂ ಟ್ರೇಡ್ ಮಾಡ್ಕೊಂಡಿದ್ದು. ಯಾಕಂದರೆ ಲಾಸ್ಟ್ ಸೀಸನ್ ನೋಡಿದ್ರೆ ಸಖತ್ತಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕ್ವಿಂಟನ್ ಡಿ ಕಾಕ್ ಆ್ಯಡ್ ಆನ್ ಆದರು ಅಂತಂದರೆ ಸೊ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಆಲ್ ಓವರ್ ನೋಡ್ತು ಅಂದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಮುಂಬೈ ಇಂಡಿಯನ್ಸ್ದು ಸಾಲಿಡಾಗಿ ಕಾಣಿಸ್ತಾ ಇದೆ. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟು ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಪಿನ್ ಡಿಪಾರ್ಟ್ಮೆಂಟ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಮಯಾಂಕ್ ಮಾರ್ಕಂಡ್ ಇವ್ರನ್ನೆಲ್ಲ ಹಾಕೊಂಡಿದ್ದಾರೆ. ಸ್ಪಿನ್ ಡಿಪಾರ್ಟ್ಮೆಂಟು ಒಂಥರ ಯಾವಾಗಲೂ ಇವ್ರದ್ದು ಒಂಥರ ಕನ್ಸನ್ ಇದ್ದೇ ಇರುತ್ತೆ. ಮಿಚೆಲ್ ಸ್ಯಾಂಡ್ನರ್ ಬೇರೆ ಇದ್ದಾರೆ. ಸೊ ಓಕೆ ಮ್ಯಾನೇಜ್ ಮಾಡ್ಬೋದು, ಏನಂತ ಕಷ್ಟಕರವಾಗೇನಿಲ್ಲ. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತು ಅಂದರೆ ಸ್ವಲ್ಪ ಬೆಟರ್ ಮಾಡ್ಕೊಂಡಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಸೊ ಏನು ಬೆಟರ್ ಮಾಡ್ಕೊಂಡಿದ್ರಲ್ಲ, ಡ್ರೀಟಾನೇ ಮಾಡ್ಕೊಂಡಿದ್ರಲ್ಲ, ಇನ್ನೇನು ಬೆಟರ್ ಮಾಡ್ಕೊಳ್ಳೋದಕ್ಕೆ ಇನ್ನೇನಿದೆ ಅಲ್ಲಿ. ಟ್ರೇಡ್ ಮಾಡ್ಕೊಂಡಿದ್ದಾರೆ ಒಂದೆರಡು, ಜೊತೆಗೆ ಇಲ್ಲಿ ಬೆಟರ್ ಮಾಡ್ಕೊಂಡಿದ್ದಾರೆ. ಆಕ್ಷನಲ್ಲಿ ಮಾಡೋವಂಥದ್ದು ಏನೂ ಇರಲಿಲ್ಲ. ಟ್ರೇಡಲ್ಲೇ ಡೀಲ್ ಮಾಡ್ಕೊಂಡಿದ್ದಾರೆ ಮ್ಯಾಟ್ರನ್ನ. ಸೊ ಮುಂಬೈ ಇಂಡಿಯನ್ಸ್ ಸ್ಕ್ವಾಡು ನನ್ನ ಪ್ರಕಾರ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇರಾನ್ ಇದ್ದಂಗೆ ಹೇಳ್ಬೇಕು, ಡಬ್ಬಾ ಥರ ಇದೆ, ಡಕೋಟಾ ಥರ ಇದೆ, ಇದೊಂದು ಸ್ಕ್ವಾಡ ಅಂತ ಹೇಳಿದ್ರೆ ಯಾರೋ ಮಕ್ಕಳಿಗೆ ಅಲ್ವಾ ನನಗೆ. ಚೆನ್ನಾಗಿದೆ ಗುರು ಮುಂಬೈ ಇಂಡಿಯನ್ಸ್ ಸ್ಕ್ವಾಡು, ಸಿಂಪಲಾಗಿ ಹೇಳಬೇಕು ಅಂತಂದರೆ. ಅವ್ನು ಅಜ್ಜಿ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆದರೂ ಕೂಡ ಏನಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ಸಖತ್ತಾಗಿದೆ ಸ್ಕ್ವಾಡು, ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ಕಮಿಂಗ್ ಟು ಡೆಲ್ಲಿ ಕ್ಯಾಪಿಟಲ್ಸು, ಇವರು ಸ್ವಲ್ಪ ಆಪ್ಷನಲ್ಲಿ ಮಾಡಿದ್ದಾರೆ ಮುಂಬೈಗೆ ಕಂಪೇರ್ ಮಾಡ್ತು ಅಂತಂದರೆ, ಸ್ವಲ್ಪ ಜನ ತಗೊಂಡಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದಾಗ ನಾನು ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ, ಈ LSG ಆಗಿರಲಿ, ಒಂದು ಸ್ವಲ್ಪ ಆರ್ಡಿನರಿ ಟೀಮ್ಸ್ ಥರನೇ ಕಾಣ್ತವೆ ಅಂತಲೇ ಯಾವಾಗಲೂ ಹೇಳೋದು. ಯಾವಾಗಲೂ ಅಂತಂದರೆ ಲಾಸ್ಟ್ ಸೀಸನ್ ಕೂಡ ಹೇಳಿದ್ದು, ಈ ಸೀಸನ್ ಕೂಡ ಸುಮಾರಾಗಿದೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಲಾಸ್ಟ್ ಸೀಸನ್ ಇವ್ರು ಆಡಿದ ರೀತಿ ನೋಡ್ತು ಅಂದರೆ ಫಸ್ಟ್ 4 ಮ್ಯಾಚು ಏನಪ್ಪ ಇದು ಹಬ್ಬ ಅಂತ ಅನ್ಕೊಂಡ್ಬಿಟ್ವಿ. ಆಮೇಲೆ ಆಡಿದ ರೀತಿ ನೋಡ್ತು ಅಂತಂದರೆ ವರ್ಸ್ಟ್ ಟೀಮ್ ಆಗೋಗ್ಬಿಟ್ಟೈತಲ್ಲ ಗುರು ಅನ್ನೋ ಥರನೇ ಆಡಿದ್ದಿರು. ಬೆನ್ ಡಕೆಟ್ನ ತೊಗೊಂಡ್ರು, ಇದು ಒಳ್ಳೆ ಪಿಕ್ಕು, 2 ಕೋಟಿ ಕೊಟ್ಬಿಟ್ಟು ತೊಗೊಂಡ್ರು. ಸೊ ನನ್ನ ಪ್ರಕಾರ ಇದು ಸ್ಟೀಲರ್ ಪಿಕ್ ಆಗುತ್ತೆ. ಇವರಿಗೆ ಒಂದು ಸಾಲಿಡ್ ಓವರ್ಸೀಸ್ ಓಪನರ್ನ ಅಗತ್ಯತೆ ಇತ್ತು. ಪ್ರಾಬ್ಲಿ KL ರಾಹುಲ್ ಜೊತೆಗೆ ಇವರು ಓಪನ್ ಮಾಡಿದ್ರು ಅಂತಂದರೆ ಸೈಕಾಗಿರುತ್ತೆ. ಇವರೇ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅವಕಾಶ ಸಿಗಲೇಬೇಕು ಇವರಿಗೆ. 2 ಕೋಟಿ ಸ್ಟೀಲರ್ ಪಿಕ್ ಆಗಿರೋದ್ರಿಂದ ಒಂದು ಒಳ್ಳೆ ಸಾಲಿಡ್ ಓಪನರ್ ಸಿಕ್ಕಿದ್ರು ಅಂತ ಅಂದ್ಕೊಳ್ಳಿ KL ರಾಹುಲ್ ಜೊತೆಗೆ. ಈ ಕಡೆಯಿಂದ ನಿಸಾಂಕ ಅವ್ರನ್ನ ತೊಗೊಂಡಿದ್ದಾರೆ. ಸೊ ಓಕೆ, ಮಿಡ್ಲ್ ಆರ್ಡ್ರಲ್ಲಿ 4 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ನೋಡೋಣ ಅವಕಾಶ ಕೊಟ್ಟರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಡೇವಿಡ್ ಮಿಲ್ಲರ್ನ ತೊಗೊಂಡಿದ್ದಾರೆ 2 ಕೋಟಿಗೆ, ಒಂದು ಸ್ಟೀಲರ್ ಪಿಕ್ ಆಗಿದೆ. ಸೊ ಡೇವಿಡ್ ಮಿಲ್ಲರ್ನು ಕೂಡ ಆಡಿಸುವಂಥ ಸಾಧ್ಯತೆ ಜಾಸ್ತಿನೇ ಇದೆ ಮಿಡ್ಲ್ ಆರ್ಡ್ರಲ್ಲಿ, ಸ್ಟೆಬಿಲಿಟಿನ ತೊಗೊಂಬರೋದಕ್ಕೋಸ್ಕರ. ಆ್ಯಂಡ್ ಪೃಥ್ವಿ ಶಾನ ತೊಗೊಂಡಿದ್ದಾರೆ. ಸೊ ಅವರೇ ಹೇಳೋ ಪ್ರಕಾರ ಪೃಥ್ವಿ ಶಾ ನಮಗೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಅವ್ರನ್ನ ಕೈ ಬಿಡೋದಕ್ಕೆ ಮನಸ್ಸು ಬರಲಿಲ್ಲ ನಮಗೆ, ಅದಕ್ಕೋಸ್ಕರ ಪೃಥ್ವಿ ಶಾನ ನಾವು ತೊಗೊಂಡ್ವಿ ಅಂತ ಹೇಳಿದ್ದಾರೆ. ಬಟ್ ಅವಕಾಶ ಸಿಗುತ್ತೋ ಸಿಗಲ್ವೋ ನಮಗೆ ಗೊತ್ತಿಲ್ಲ. ಓಪನ್ ಮಾಡ್ತಾರೋ ಅದು ಏನು ಮಾಡ್ತಾರೋ ಅಂತ. ನನ್ನ ಪ್ರಕಾರ ಅವಕಾಶ ಸಿಗೋದು ಕಷ್ಟನೇ ಪೃಥ್ವಿ ಶಾಗೆ. ಏನಾದ್ರು ಅಲ್ಲಿ ಪ್ರಾಕ್ಟೀಸ್ ನಡೆಯುವಂಥ ಟೈಮಲ್ಲಿ ಏನಾದ್ರು ಹಾವಳಿ ಕೊಡ್ತು ಅಂದರೆ ಮಾತ್ರ ಅವ್ರಿಗೊಂದು ಅವಕಾಶ. ಇಲ್ಲ ಅಂತಂದರೆ ಬೆಂಡಾಕೆಟೆ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇಲ್ಲಿ ಸಾಹಿಲ್ ಅವ್ರನ್ನ ತೊಗೊಂಡಿದ್ರೆ ಬೇಸ್ ಪ್ರೈಸ್ನ ಕೊಟ್ಬಿಟ್ಟು. ಸೊ ಅಟ್ಸ್ ಬ್ಯಾಕಪ್ಪು. ಆಮೇಲೆ ಅಕೀಬ್ ನಬಿ ಅಂತ ತೊಗೊಂಡಿದ್ದಾರೆ, ಸಾಲಿಡ್ ಪ್ಲೇಯರ್ಗಳು, 8.40 ಕೋಟಿ. ಸೊ ಇವರು ಈ ಅನ್ಕ್ಯಾಪ್ ಪ್ಲೇಯರ್ಸ್ಗಳು ಅಂತ ಬಂದಾಗ ಇವರೇ 3rd ಹೈಯೆಸ್ಟ್ ಆಗಿದ್ದು. CSK ಅವ್ರು ಇಬ್ಬರು ಬಿಡ್ತು ಅಂತಂದರೆ ಇವರೇ 3rd ಹೈಯೆಸ್ಟ್ ಆಗಿದ್ದು. ಸೊ ಇವರೇ ಫಸ್ಟ್ ಆ್ಯಕ್ಚುಲಿ ಹೈಯೆಸ್ಟ್ ಆಗಿದ್ದು ಈ ಒಂದು ಆಕ್ಷನಲ್ಲಿ ಅನ್ಕ್ಯಾಪ್ ಪ್ಲೇಯರ್ಸ್ಗಳಲ್ಲಿ, ಇಂಡಿಯನ್ ಪ್ಲೇಯರ್ಸ್ಗಳು ಅಂತ ಬಂದಾಗ. ಸೊ ಇವ್ರಿಗೆ ಡಿಮ್ಯಾಂಡ್ ಇತ್ತು, ಖಂಡಿತ ಒಳ್ಳೆ ಪಿಕ್ ಆಗ್ತಾರೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಕೀಬು ಅವಕಾಶ ಅಂತೂ ಕೊಡಲೇಬೇಕು ಗುರು, ಕೊಟ್ಟೇ ಕೊಡ್ತಾರೆ. ಇದೊಂದು ಒಳ್ಳೆ ಪಿಕ್ಕೇ.
ಸ್ಟೀಲರ್ ಪಿಕ್ ಅಂತ ಹೇಳಿದ, ಒಳ್ಳೆ ಪಿಕ್ಕು. ಆ್ಯಂಡ್ ಕೈಲ್ ಜೇಮಿಸನ್ನ ತೊಗೊಂಡಿದ್ದಾರೆ, ಆರ್ ಸಿ ಬಿಯ ಮಾಜಿ ಸ್ಟಾರು. ಲುಂಗಿ ಇಂಗಿಡಿನ ತೊಗೊಂಡಿದ್ದಾರೆ, ಆರ್ ಸಿ ಬಿಯ ಮಾಜಿ ಸ್ಟಾರು. ಬೇಸ್ ಪ್ರೈಸ್ನ ಕೊಟ್ಬಿಟ್ಟು ತೊಗೊಂಡಿದ್ದಾರೆ, ಅದೇ ಅನ್ಸೋಲ್ಡ್ ಲಿಸ್ಟಲ್ಲಿ. ಸೊ ನೋಡೋಣ, ಓವರಾಲ್ ನೋಡ್ತು ಅಂತಂದರೆ ಇವರ ಓವರ್ಸೀಸ್ ಪ್ಲೇಯರ್ಗಳು ಸ್ಟಬ್ಸು, ಚಮೀರಾ, ಡಕೇಟು, ಆಮೇಲೆ ನಿಸಾಂಕ, ಮೆಲ್ಲರು, ಕೈಲ್ ಜೇಮಿಸನ್ನು, ಲುಂಗಿ ಇಂಗಿಡಿ ಮತ್ತು ಮಿಚೆಲ್ ಸ್ಟಾರ್ಕು ಏನೋ ಅಂತ ಹೆವಿ ಇದೆ ಅಂತ ಅನಿಸ್ತಿರೋ ಒಂಥರ ಓವರ್ಸೀಸ್ ಇದು ನೋಡ್ತು ಅಂದರೆ ಪ್ಯಾಕೇಜ್ ನೋಡ್ತು ಅಂತಂದರೆ ಸುಮಾರಾಗಿದೆ ಅಂತ ಒಂದು ರೇಂಜಿಗೆ ಪರವಾಗಿಲ್ಲ, ಆವ್ರೇಜ್ಗಿಂತ ಸ್ವಲ್ಪ ಅಬೋ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಇಂಡಿಯನ್ ಸ್ಟಾರ್ಸ್ ಅಂತ ಬಂದಾಗ ಟ್ರೇಡ್ ಗಿಡೆಲ್ಲ ಮಾಡ್ಕೊಂಡಿದ್ರೆ ನಿತೀಶ್ ರಾಣಾ ಇವ್ರನ್ನ ಎಲ್ಲ, ಅಭಿಷೇಕ್ ಪೊರಲು, ಕೆ ಎಲ್ ರಾಹುಲ್, ಕರುಣ್ ನಾಯರು, ಆಮೇಲೆ ರಿಜ್ವಿ, ಅಕ್ಷರ್ ಪಟೇಲು, ಅಶುತೋಷ್ ಶರ್ಮಾ. ಸೊ ಇದು ನೋಡ್ತು ಅಂತಂದರೆ ಬ್ಯಾಟಿಂಗು ಅಂಥ ಮಟ್ಟಿಗೆ ಹೆವಿ ಆಗಿದೆ. ಏನೋ ಅವರು ಚಚ್ಚಾಕ್ಬಿಡ್ತಾರೆ, ನಮಗೆ ಯಾರಿಗಾರು ಚಚ್ಚಾಕ್ಬಿಡ್ತಾರೆ ಅವರು, ಒಂಥರ ಭಯ ಹುಟ್ಟಿಸ್ಬಿಡ್ತಾರೆ ಅನ್ನೋ ಥರ. ಏನೋ ಬ್ಯಾಟಿಂಗ್ ಆ ಮಟ್ಟಿಗೆ ಏನು ಅನ್ನಿಸ್ತಿಲ್ಲ, ಪರವಾಗಿಲ್ಲ, ಸುಮಾರಾಗಿದೆ. ಆವ್ರೇಜ್ ಸ್ಕ್ವಾಡ್ ಥರ ಕಾಣಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್. ನನಗೆ ಅಬೋ ಆವ್ರೇಜ್ ಅಂತ ಹೇಳೋದಿಲ್ಲ, ಆವ್ರೇಜ್ ಸ್ಕ್ವಾಡ್ ಥರ ಕಾಣಿಸ್ತಾ ಇದೆ. ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಫ್ರಾಂಚೈಸ್ ನಂಬರ್ 3 ಪಂಜಾಬ್ ಕಿಂಗ್ಸ್, ಸಾಕಾಗಿರೋವಂಥ ಫ್ರಾಂಚೈಸ್. ಕೋರ್ನ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ನಮ್ಮ ಆರ್ ಸಿ ಬಿಗಿನ ಜಾಸ್ತಿ ನಂಬರ್ ಆಫ್ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ರು. 18-19 ಜನ ರಿಟೈನ್ ಮಾಡ್ಕೊಂಡ್ರು ಅಂತ ಕಾಣಿಸುತ್ತೆ ಇವರು. ಸೊ ತೊಗೊಂಡಿರುವಂಥವ್ರು 4 ಜನ, ಇಲ್ಲ 21 ಜನನ ರಿಟೈನ್ ಮಾಡ್ಕೊಂಡಿದ್ರು, 4 ಜನನ ತೊಗೊಂಡಿದ್ದಾರೆ. ಬೆನ್ ಅವ್ರನ್ನ ತೊಗೊಂಡಿದ್ದಾರೆ, 4 ಕೋಟಿನ ಕೊಟ್ಬಿಟ್ಟು ಸ್ವಲ್ಪ ಬೌಲಿಂಗ್ನ ಇಂಪ್ರೂವ್ ಮಾಡೋಣ ಅಂತ. ಆಮೇಲೆ ಕೋಪರ್ ಅವ್ರನ್ನ ತೊಗೊಂಡಿದ್ರೆ 3 ಕೋಟಿ ಕೊಟ್ಬಿಟ್ಟು. ಸೊ 2 ಓವರ್ಸೀಸ್ ಪಿಕ್ಕು ಇವ್ರು ಮಾಡಿರುವಂಥದ್ದು ಮೈನ್ ಪಿಕ್ಗಳಾಗಿದೆ. ಅದನ್ನು ಬಿಡ್ತು ಅಂದರೆ ಪ್ರವೀಣ್ ದುಬೆ ಅವ್ರು ಬೇಸ್ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ವಿಶಾಲ್ ಅವ್ರನ್ನೂ ಕೂಡ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಇಲ್ಲಿ ರಿಟೈನ್ಡ್ ಆಗಿರೋಂಥವ್ರು 21 ಜನ ಏನಿದ್ದಾರೆ ಅದರಲ್ಲೇ ಕೋರ್ನ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲೇ ರೆವೆಲ್ನ ಫ್ರೇಮ್ ಮಾಡ್ಕೊತಾರೆ. ಇಲ್ಲಿ ಬೆನ್ ಅವರಾಗಿರಲಿ, ಕೂಪರ್ ಅವರಾಗಿರಲಿ, ಜೊತೆಗೆ ಪ್ರವೀಣ್ ದುಬೆ ಆಗಿರಲಿ, ವಿಶಾಲ್ ಆಗಿರಲಿ, ಇವರೆಲ್ಲ ಬ್ಯಾಕಪ್ಸ್ ಅಷ್ಟೇ. 4 ಜನರು ಕೂಡ ಬ್ಯಾಕಪ್ಸು. ಇಲ್ಲಿ ಒಮರ್ ಜಾಯಿ, ಜೊತೆಗೆ ಲೋಕಿ ಫರ್ಗ್ಯೂಸನ್, ಮಾರ್ಕೋ ಯಾನ್ಸನ್, ಮಾರ್ಕಸ್ ಸ್ಟಾಯ್ನಿಸು, ಆಮೇಲೆ ಮೈಕಲ್ ಓವನ್. ಸೊ ಇಲ್ಲಿ ಮೈನ್ ಪ್ಲೇಯರ್ಸ್ ಬಂದ್ಬಿಟ್ಟು ಓವರ್ಸೀಸ್ ಅಂತ ಬಂದಾಗ ಒಮರ್ ಜಾಯಿ, ಫರ್ಗ್ಯೂಸನ್ನು, ಮಾರ್ಕೋ ಯಾನ್ಸನ್ನು, ಜೊತೆಗೆ ಮಾರ್ಕಸ್ ಸ್ಟಾಯ್ನಿಸ್ ಆಗಿರ್ತಾರೆ. ರಿಟೈನ್ಡ್ ಆಗಿರುವಂಥವ್ರಿಗೆ ಫಸ್ಟು ಅವಕಾಶ ಸಿಗುತ್ತೆ. ಆಮೇಲೆ ಬೆನ್ ಡ್ವಾರ್ಸನ್, ಇವರು ಕೂಡ ಒಳ್ಳೆ ಬೌಲರ್, ಏನು ಅಂತ ಕಳಪೆ ಬೌಲರ್ ಏನಲ್ಲ. ಸೊ ಖಂಡಿತ ಇವರು ಕೂಡ ಬ್ಯಾಕಪ್ ಆಗಿರ್ತಾರೆ ಅಂತ ಕಾಣಿಸ್ತಾ ಇದೆ. ನೋಡೋಣ, ಮಾರ್ಕೋ ಯಾನ್ಸನ್ ಇರ್ಬೇಕಾದ್ರೆ ಏನಕ್ಕೆ ತಲೆನೋವು, ಇವನೇನೋ ಕಾಣಿಸ್ಬೇಕು ಅಂತ ಹೇಳ್ತಿರೋರು. ಸೊ ಇಂಡಿಯನ್ ಕೋರ್ ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಇಂಡಿಯನ್ ಪ್ಲೇಯರ್ಸು ಬೆಂಕಿ ಇದ್ದಾರೆ. ಶ್ರೇಯಸ್ ಅಯ್ಯರ್, ವಾರ್ಷ್ದೀಪ್ ಸಿಂಗು, ಆಮೇಲೆ ಹರ್ಪ್ರೀತ್ ಬ್ರಾರು ಹಿಡ್ಕೊಂಡು ನೋಡ್ತು ಅಂತಂದರೆ ಇಲ್ಲಿಂದ ಮುಷೀರ್ ಖಾನು, ಆಮೇಲೆ ನೇಲ್ ವದೇರಾ, ಆಮೇಲೆ ಪ್ರಪ್ಸಿಮ್ರಾನ್ ಸಿಂಗು, ಪ್ರಯಾನ್ ಶಾಡ್ಯ. ಏನು ಗುರು ಅದು ಇಂಡಿಯನ್ ಕೋರ್ ನೋಡು ಗುರು ಹೆಂಗಿದೆ ಅಂತ. ಅಲ್ಲಿ ಶಶಾಂಕ್ ಸಿಂಗು, ಇವ್ರು ಓವರ್ಸೀಸ್ ಡಿಪೆಂಡೆನ್ಸಿ ಇಲ್ಲ ಇವರಿಗೆ, ಇಂಡಿಯನ್ ಡಿಪೆಂಡೆನ್ಸಿನೇ ಮೇಯ್ನ್ ಆಗಿರೋದು. ಇಂಡಿಯನ್ಸಿಂದನೇ ಅವ್ರು ಬಂದಿದ್ದು ಅಲ್ಲಿ ಫೈನಲ್ಗೆ. ಇಂಡಿಯನ್ಸ್ ಆಡಿಲ್ಲ ಅಂತಾರೆ ಎಲ್ಲಿ ಬಂದಿರೋರು, ಓವರ್ಸೀಸ್ ಡಿಪೆಂಡೆನ್ಸಿ ಏನು ಅಷ್ಟನಾಗಿರಲಿಲ್ಲ ಇವರಿಗೆ. ಸೊ ನೋಡಿ ಹೆಂಗಿದೆ ಅಂತ, ಸೈಕಾಗಿದೆ. ಜೊತೆಗೆ ಎಸ್ ಠಾಕೂರ್ ಜೊತೆಗೆ ಯೂಸುಫ್ ಚಾಲು ಕೂಡ ಸೇರ್ಕೊತಾರೆ. ಸೊ ಸೈಕಾಗಿದೆ ಗುರು ಟೀಮು ಪಂಜಾಬ್ ಕಿಂಗ್ಸ್. ಅಷ್ಟಿಲ್ಲದೆ ಫೈನಲಿಗೆ ಬಂದ್ಬಿಟ್ಟಿರೋ ಲಾಸ್ಟ್ ಸೀಸನು ಕೋರ್ನ ಮೇಂಟೈನ್ ಮಾಡಿದ್ದಾರೆ ಇವರು. ಸಿಂಪಲಾಗಿ 21 ಜನನ ರಿಟೈನ್ ಮಾಡ್ಕೊಂಡಿರೋದ್ರಿಂದ ನಾವು ಡಬ್ಬಾ ಥರ ಇದೆ ಅಂತ ಹೇಳೋವಂಥ ಸೀನೇ ಇಲ್ಲ. ಯಾಕೆಂದರೆ ಫೈನಲಿಸ್ಟ್ ಇವರು ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಲಾಸ್ಟ್ ಟೂರ್ನಮೆಂಟು. ಆದ್ದರಿಂದ ಬಲಿಷ್ಠವಾಗಿದೆ. ಬಟ್ ಆಪ್ಷನಲ್ಲಿ ಅಷ್ಟೇ ನಾವು ಮಾಡೋದಿಲ್ಲ, 4 ಜನ ಬೈ ಮಾಡೋದು ಅಷ್ಟೇ. ಅವ್ರು ಜಸ್ಟ್ ಬ್ಯಾಕಪ್ಸ್ ಆಗಿ ಅಷ್ಟೇ, ಏನು ಅಂತ ಮೈನ್ ಪ್ಲೇಯರ್ಗಳೇನು ಬೈ ಮಾಡಿಲ್ಲ. ಸೊ ಕಾದು ನೋಡೋಣ ಪಂಜಾಬ್ ಕಿಂಗ್ಸು ಹೆಂಗೆ ಬರ್ತಾರೆ ಈ ಸೀಸನು ಅಂತ. ಸೊ ನನ್ನ ಪ್ರಕಾರ ಓವರಾಲ್ ನೋಡ್ತಾನೆ ಮುಂಬೈ ಇಂಡಿಯನ್ಸು ಸಖತ್ತಾಗಿದೆ, ಡೆಲ್ಲಿ ಕ್ಯಾಪಿಟಲ್ಸು ಸುಮಾರಾಗಿದೆ, ಪಂಜಾಬ್ ಕಿಂಗ್ಸನ್ನು ಕೂಡ ಸಖತ್ತಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.